ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮನ್ ಪೂಜಾರಿ, ಕರ್ನಾಟಕ ಗೋರಕ್ಷಕರ ಸೇನೆಯ ಸಂಸ್ಥಾಪಕರು. ನಾವು ಶಂಕರಾಪುರ ಪೊಲೀಸ್ ಸ್ಟೇಷನ್ನಲ್ಲಿ ಮೊನ್ನೆ ದಿನ ಏನು ಪ್ರಕರಣನ ಆರ್ಯವರ್ಧನ್ ಗುರೂಜಿಯವರ ಮೇಲೆ ದಾಖಲನ್ನು ಮಾಡಿದ್ವೋ, ಆ ದಾಖಲು ಮಾಡಿದ ಮರುದಿನ ಆರ್ಯವರ್ಧನ್ ಗುರೂಜಿಯವರೇ ನೀವು ಅದೇ ಆರ್ ರಾಜ್ ನ್ಯೂಸ್ನಲ್ಲಿ ಕೂತ್ಕೊಂಡು ಒಂದು ಮತ್ತೊಂದು ಹೇಳಿಕೆನ ಕೊಟ್ಟಿದ್ದೀರಾ. ಯಾರೋ 4 ಜನ ಬಂದು ನನ್ನನ್ನು ಎದುರಿಸ್ಬೇಕು ಅಂತ ಪ್ರಯತ್ನ ಪಟ್ಟರೆ ನಾನು ಎದುರವನಲ್ಲ, ಇವರೆಲ್ಲ ಕಲೆಕ್ಷನ್ ಮಾಡೋ ಅಂಥವ್ರು ಅಂತ. ಯಾರು ಇಲ್ಲಿ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನನಗೆ ನೀವು ಸಂಪೂರ್ಣವಾಗಿ ತಿಳಿಸ್ಬೇಕು. ಯಾರ ಬಗ್ಗೆ ಮಾತಾಡಿದ್ದೀರಾ ಅನ್ನೋದನ್ನ ನನಗೆ ತಿಳಿಸ್ಬೇಕು. ಯಾಕೆ ಅಂದರೆ ಹಿಂದೂ ಪರ ಹೋರಾಟ ಮಾಡೋರೆಲ್ಲವ ಕಲೆಕ್ಷನ್ ಮಾಡೋದಾದ್ರೆ, ಹಿಂದೂ ಪರ ನಾನೊಬ್ಬ ಸಂಖ್ಯಾಶಾಸ್ತ್ರಜ್ಞ ಅಂತ ಹೇಳ್ಬಿಟ್ಟು ನೀವು ಕೂತ್ಕೊಂಡು ಲೈವ್ ಅಲ್ಲಿ ಆಡಬಾರ್ದ ಮಾತುಗಳನ್ನೆಲ್ಲ ಆಡ್ತಾ ಇದ್ದಾರಲ್ಲ, ನಿಮ್ಮನ್ನ ನಾನು ಏನಂತ ಕರಿಬೇಕು? ನಾನೊಬ್ಬ ಅಪ್ಪಟ ಹಿಂದೂ ಹೋರಾಟಗಾರ. ನನ್ನ ದೈವಕ್ಕೆ ಅವಮಾನ ಆಗಿದೆ, ನನ್ನ ಧರ್ಮಕ್ಕೆ ಅವಮಾನ ಆಗಿದೆ, ನನ್ನ ಗೋವಿಗೆ ಅವಮಾನ ಆಗಿದೆ, ನನ್ನ ಭಾವನೆಗಳಿಗೆ ಧಕ್ಕೆ ಉಂಟಾಗಿದೆ ಇವತ್ತು. ಅದಕ್ಕೆ ನಾನು ನಿಮ್ಮ ಮೇಲೆ ಪ್ರಕರಣ ದಾಖಲು ಮಾಡಿದ್ದೀನಿ. ಯಾರು 4 ಜನ ಬಂದ ತಕ್ಷಣ ನನ್ನ ಎದುರೆಲ್ಲ 3,000 ಕೋಟಿ ಜನ ನನ್ನ ಫಾಲೋವರ್ಸ್ ಇದ್ದಾರೆ ಅಂತಿರಲ್ಲ, 3,000 ಕೋಟಿ ಫಾಲೋವರ್ಸ್ಗಳಿಗೆ ನೀವು ಇದನ್ನೇ ತಿಳಿಸ್ಕೊಡ್ತಿರೋದು ನನ್ನ ಹಿಂದೂ ಧರ್ಮದ ಬಗ್ಗೆ? ಕೊಟ್ಟಿರೋ ಪ್ರಕರಣವನ್ನ ಟಾರ್ ಹೊಡಕ್ ಮುಚ್ಚೋದು ಗೊತ್ತು, ಜನಗಳಿಗೆ ಲೈಟ್ ಹಾಕೋದು ಗೊತ್ತು. ಅಂದ್ರೆ ಹಿಂದೂಗಳು ಅಂದ್ರೆ ನೀವೇನು ಮಂಗಗಳು ಅಂತ ತಿಳ್ಕೊಂಡಿದ್ದೀರಾ? ಇಲ್ಲ ಯಾವುದು ಅರ್ಥ ಆಗದೆವರು ಅಂತ ತಿಳ್ಕೊಂಡಿದ್ದೀರಾ? ನಿಮ್ಮಂತಹ ಗುರುಗಳಿಂದಲೇ ನಮ್ಮಂತಹ ಹಿಂದೂ ಧರ್ಮಕ್ಕೆ, ನಮ್ಮ ಹಿಂದೂ ಧರ್ಮದ ಭಾವನೆಗಳಿಗೆ ಧಕ್ಕೆ ಉಂಟಾಗ್ತಿರೋದು. ಇವತ್ತು ನನ್ನ ಹಿಂದೂ ಧರ್ಮದ ಬಗ್ಗೆ ಬೇರೆಯವರು ಮಾತಾಡ್ತಾರೆ ಅಂದ್ರೆ ಅದಕ್ಕೆ ನಿಮ್ಮಂತಹ ಗುರುಗಳಿಂದಲೇ. ಆರ್ಯವರ್ಧನ್ ಗುರೂಜಿ ಅವರೇ, ನಾವು ನಿಮ್ಮ ಒಂದು ಕಾರ್ಯಕ್ರಮ ಇರ್ಬೋದು, ಇಲ್ಲ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸನ ಇರ್ಬೋದ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ನನ್ನ ಧರ್ಮದ ಭಾವನೆಗಳಿಗೆ ಧಕ್ಕೆ ಉಂಟಾಗ್ತಕ್ಕಂತಹ ಅವಹೇಳನಕಾರಿ ಹೇಳಿಕೆಗಳನ್ನ ನೀವು ನೀಡಿದ್ದೀರಿ. ಮತ್ತು ಕಲೆಕ್ಷನ್ ಮಾಡೋರು ಅಂತ ಕೇಳ್ತಾ ಇದ್ದೀರಿ. ಯಾರು ಕಲೆಕ್ಷನ್ ಮಾಡ್ತಾ ಇರೋರು? ಯಾರಿಗೆ ಈ ಮಾತನ್ನ ಹೇಳಿದ್ದೀರಾ ಅನ್ನೋದನ್ನ ನನಗೆ ಸಂಕ್ಷಿಪ್ತವಾಗಿ ವಿವರಣೆ ಕೊಡಬೇಕು. ಯಾರಿಗೆ ಈ ಮಾತನ್ನ ಹೇಳಿದ್ದೀರಾ ಅಂತ. ಸ್ನೇಹಿತರೆ, ಪ್ರಕರಣ ದಾಖಲಾದ ಮೇಲೂ ಕೂಡ ಇಂತಹ ಒಂದು ಮಾತುಗಳನ್ನ ಅವರು ಆಡ್ತಾ ಇದ್ದಾರೆ ಅಂದ್ರೆ ಗುರೂಜಿ ಅವರು ನಮ್ಮ ಧರ್ಮದ ಬಗ್ಗೆ ಅವರಿಗೆ ಕಿಂಚಿತ್ತು ಕೂಡ ಅವರ ಮನಸ್ಸಿನಲ್ಲಿ ಯಾವುದೇ ರೀತಿಯ ನೋವಿಲ್ಲ. ನಾನು ಈ ರೀತಿ ಮಾತನಾಡಿದ್ದೇನೆ, ನನ್ನ ಧರ್ಮಕ್ಕೆ ಅವಮಾನ ಆಗಿದೆ ಅನ್ನುವ ಒಂದು ಕಿಂಚಿತ್ತು ಕೂಡ ಅವರಿಗೆ ಯೋಚನೆ ಇಲ್ಲ. ನಾನು ಮಾಡಿದ್ದೇ ಸರಿ ಅಂತ ಅವರು ಹೋಗಿದ್ದೇ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಅವರಿಗೆ ಸರಿಯಾದ ಪಾಠನ ಕಲಿಸೋ ತನಕ ಈ ಕರ್ನಾಟಕ ಗೋರಕ್ಷಕರ ಸೇನೆ ಯಾವತ್ತೂ ಬಿಡೋದಿಲ್ಲ.